ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಪ್ರೊ ಕಬಡ್ಡಿ ಸೀಸನ್ 13ರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ದೇವಾಂಕ್ ಅವರು ಎಂಟ್ರಿ ಕೊಡಲಿದ್ದಾರೆ. ಹಾಗಾದರೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ದೇವಾಂಕ್ ಅವರು ಹೋದ ವರ್ಷ ಬೆಂಗಾಲ್ ವಾರಿಯರ್ಸ್ ತಂಡದಲ್ಲಿದ್ದರು. ಬೆಂಗಾಲ್ ವಾರಿಯರ್ಸ್ ತಂಡದಲ್ಲಿ ಇವರು ಕಳಪೆ ಪ್ರದರ್ಶನವನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಇವರು ಒಂದು ಸ್ವಲ್ಪ ಕಳಪೆ ಪ್ರದರ್ಶನ ಅಲ್ಲ, ರೈಡಿಂಗ್ ಪಾಯಿಂಟ್ಸ್ಗಳನ್ನು ಮಸ್ತಾಗಿ ತೆಗೆದುಕೊಂಡಿದ್ದಾರೆ. 273 ರೈಡ್ ಪಾಯಿಂಟ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ. ಆದರೆ ಇವರು ಕೆಲವಷ್ಟು ಮ್ಯಾಚ್ಗಳನ್ನು ಅವರಿಗೆ ಗೆಲ್ಲಿಸಿಕೊಡಲು ಸಾಧ್ಯವಾಗಲಿಲ್ಲ. ಇವರು ರೈಡಿಂಗ್ ಪಾಯಿಂಟ್ಸ್ಗಳು ಬರ್ತಾ ಇತ್ತು, ಆದರೆ ಇವರು ಮೇನ್ ಆಗಿ ರೈಡಿಂಗ್ ಹಾಕುವ ಸಮಯದಲ್ಲಿ ಔಟ್ ಆಗಿ ಬಿಡ್ತಾ ಇದ್ರು. ಇನ್ನು ದೇವಾಂಕ್ ಅವರನ್ನು ಹೋದ ವರ್ಷ ಬೆಂಗಾಲ್ ವಾರಿಯರ್ಸ್ ತಂಡ ಬರೋಬ್ಬರಿ 2,28,00,000 ಕೊಟ್ಟು ಖರೀದಿ ಮಾಡಿತ್ತು. ಅದಕ್ಕಾಗಿ ಅವರಿಗೆ ಹೆವಿ ಅಮೌಂಟ್ ಆಗುತ್ತೆ ಅಂತ ಹೇಳಿ ಕಾಸು ದೇವಾಂಕ್ ಅವರನ್ನು ರಿಲೀಸ್ ಮಾಡುತ್ತಾರೆ. ಈಗಾಗಲೇ ನಮ್ಮ RCB ತಂಡ ಯಾರ್ಯಾರನ್ನೆಲ್ಲ ಖರೀದಿ ಮಾಡಬೇಕಂತ ಪ್ಲಾನ್ ಮಾಡ್ತಾ ಇದೆ. ಅದರಲ್ಲಿ ದೇವಾಂಕ್ ಅವರ ಹೆಸರು ಬಹಳಷ್ಟು ಕೇಳಿ ಬರ್ತಾ ಇದೆ. ದೇವಾಂಕ್ ಅವರು ನಮ್ಮ 100% ಆಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬರ್ತಾರೆ ಅಂತ ಕನ್ಫರ್ಮೇಷನ್ ಇದೆ. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ದೇವಾಂಕ್ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬರಬೇಕಾ ಬರಬಾರ್ದಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.